ಶಿಕ್ಷಕರು ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆ ಮೆರೆಯಬೇಕಿದೆ ಹಾಗೂ ಎಸ್ಟಿಎಂಸಿಯೊಂದಿಗೆ ಸಮನ್ವಯ ತೋರಬೇಕಿದೆ ಎಂದು ಎಸ್ಟಿಎಂಸಿ ಸಮನ್ವಯ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಕಾರ್ಮಿಕ ಮುಖಂಡರಾದ ಗುನ್ನಳ್ಳಿ ರಾಘವೇಂದ್ರ ಶಿಕ್ಷಕರಿಗೆ ಕರೆ ನೀಡಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಕೂಡ್ಲಿಗಿ ತಾಲೂಕಾ ಘಟಕದಿಂದ ಆಯೋಜಿಸಲಾಗಿದ್ದ ಮುಖ್ಯ ಶಿಕ್ಷಕರು ಎಸ್ಟಿಎಂಸಿ ಪದಾಧಿಕಾರಿಗಳಿಗೆ ಶಾಲಾ ಶಿಕ್ಷಣ ಹಾಗೂ ಎಸ್ಟಿಎಂಸಿಯವರಿಗೆ ಹಕ್ಕು ಮತ್ತು ಕರ್ತವ್ಯ ಒಂದು ದಿನದ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಸರ್ಕಾರ ಶಿಕ್ಷಕರಿಗೆ ಅನಗತ್ಯ ಜವಾಬ್ದಾರಿಗಳ ಹೊರೆ ಹೊರಿಸಿದ್ದು ಅವೈಜ್ಞಾನಿಕ ನಿಲುವಿನ ವಿರುದ್ಧ ಧ್ವನಿ ಎತ್ತಲು ಶಿಕ್ಷಕರ ಪರ ಸದಾ ನಿಲ್ಲುತ್ತದೆ ಎಂದರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವೂರು ಸೇರಿದಂತೆ ಅನೇಕ ಗಣ್ಯರು ಕಾರ್ಯಾಗಾರದಲ್ಲಿ ಮಾತನಾಡಿದರು. ಎಸ್ಟಿಎಂಸಿ ನೂರಾರು ಪದಾಧಿಕಾರಿಗಳು, ಸದಸ್ಯರು, ನೂರಾರು ಮುಖ್ಯ ಶಿಕ್ಷಕರು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ಕ.ರಾ.ಸ.ನೌ ಸಂಘದ ಅಧ್ಯಕ್ಷ ವೆಂಕಟೇಶ್, ಎಸ್ಟಿಎಂಸಿ ತಾಲೂಕಾ ಅಧ್ಯಕ್ಷರಾದ ಟಿ. ಭಾಗ್ಯಮ್ಮ ಸೇರಿದಂತೆ ಅನೇಕ ಗಣ್ಯರು ವೇದಿಕೆಯಲ್ಲಿ ಇದ್ದರು. ವರದಿ ವಿಜಿ ರುಷ್ಪೇಂದ್ರ, ಕೂಡ್ಲಿಗಿ. ಸಂಬಂಧಗಳು ಅಂತ ಕರೀತೀವಿ. ಆ ಸಂಬಂಧ ಇರೋದ್ರಿಂದ ಅದು ಸಾಧ್ಯವಾಗ್ತಾ ಇದೆ ಅಂತ. ಚಪ್ರದಳ್ಳಿ ಅಂತ ಒಂದು ವಿಲೇಜ್, ಅಲ್ಲಿ ಒಬ್ಬ ಎಸ್ಟಿಎಂಸಿ ಅವರೆಲ್ಲ ಮನವೊಲಿಸಿದಂದ್ರೆ ಒಬ್ಬ ನಿರ್ಗತಿಕ ಮಹಿಳೆ, ಆಕೆಗಿದ್ದು 2 ಎಕರೆ ಜಮೀನು, 2 ಎಕರೆನ ಶಾಲೆ ಕೊಟ್ಬಿಡ್ತಾಳೆ. ಇದು ಯಾರ್ದು ಅಂತಂದ್ರೆ ಅಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಎಸ್ಟಿಎಂಸಿ ಅವರು ಆಕೆಯ ಮನವೊಲಿಸಿದ್ರಿಂದ ಇದು ಅವ್ರ ಸಾಧ್ಯ ಅಂತ. ಎಸ್ಟಿಎಂಸಿ ಏನ್ ಕೆಲಸ ಮಾಡುತ್ತೆ ಅನ್ನೋದು ನಾನು ಹೇಳ್ತೀನಿ. ಎಸ್ಟಿಎಂಸಿ ಅವ್ರ ಕರ್ತವ್ಯಗಳು ಅಂತ ನೀವು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀರಿ ಅಷ್ಟೇ. ಎಸ್ಟಿಎಂಸಿ ಅವ್ರು ಏನ್ ಮಾಡಬಹುದು, ನಿಮ್ಗೆ ಎಷ್ಟೆಲ್ಲ ಅವಕಾಶಗಳಿದೆ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತೀನಿ. ಎಸ್ಟಿಎಂಸಿ ಅಂದ ತಕ್ಷಣ ನಾವು ಅನ್ಕೊಳ್ಳೋದು ಕರ್ನಾಟಕ ರಾಜ್ಯದಿಂದ ಎಸ್ಟಿಎಂಸಿ ಅಂದ ತಕ್ಷಣ ಶಾಲೆಗೆ ಎಷ್ಟು ಅನುದಾನ ಬಂತು, ಎಷ್ಟು ಖರ್ಚಾಯಿತು ಅನ್ನೋದಲ್ಲ. ಅದಕ್ಕಿಂತ ಹೆಚ್ಚಿನ ಕೆಲಸ ಇದೆ. ಅದನ್ನು ನಿಮ್ದೇ ಕೆಲಸ, ಅದಕ್ಕಿಂತ ಹೆಚ್ಚಿನ ಕೆಲಸ ಇದೆ. ಪಕ್ಕಕ್ಕಿಲ್ಲ ಬಡ್ಲಡ್ಕು ಶಾಲೆಯಲ್ಲಿ ಈಗ ಜಸ್ಟ್ 10-15 ದಿನಗಳ ಹಿಂದೆ ಒಬ್ಬ ಕನ್ನಡ ಮನಸ್ಸುಗಳ ತಂಡದವ್ರನ್ನ ಎಲ್ಲರೂ ಸೇರಿ ಕರೆಸ್ತಾರೆ. ಯಾರು ಕರೆಸ್ತಾರೆ ಅಂತಂದ್ರೆ ಯಾವ್ದೋ ಒಂದು ಯುಟೋಪಿಯ ಕಾನ್ಸೆಪ್ಟ್ ಅಲ್ಲ ಇದು. ಯಾರೋ ನಮಗೆ ಗೊತ್ತಿಲ್ಲದಂತ ಪ್ರಪಂಚದಿಂದ ಲೋಕದಿಂದ ಯಾರೋ ಕರೆಸಲ್ಲ. ಅಲ್ಲಿರೋ ಎಸ್ಟಿಎಂಸಿ ಅವರು ಮತ್ತು ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿಯವರು ಅವ್ರ ಮನವೊಲಿಸ್ಬಿಟ್ಟು ಕರೆಸ್ತಾರೆ. ಒಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ಸಾಧ್ಯವಾದ್ರೆ ಹೋಗಿ ಬಡ್ಲಡ್ಕ ಶಾಲೆಯನ್ನು ಒಂದ್ಸಲ ನೋಡಿ. ಎಷ್ಟು ಚಂದ ಮಾಡಿದ್ದಾರೆ ಅಂದ್ರೆ, ನೀವು ಕೂಡ್ಲಿಗಿ ತಾಲೂಕಿನಲ್ಲಿ ಯಾವುದೇ ಅನ್ಎಡೆಡ್ ಶಾಲೆ, ಯಾವುದೇ ಪ್ರೈವೇಟ್ ಶಾಲೆ ಬಡ್ಲಡ್ಕು ಶಾಲೆಯಂಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸರ್ಕಾರಿ ಶಾಲೆ. ಅಷ್ಟು ಚೆನ್ನಾಗಿ ಮಾಡಿದ್ರು. ಅದು ಹೇಗೆ ಸಾಧ್ಯ ಆಯಿತು? ಎಸ್ಟಿಎಂಸಿ ಅವರೇ ಸುಮಾರು 75,000ಕ್ಕಿಂತ ಹೆಚ್ಚು ಹಣ ಹಾಕಿ ಸುಮಾರು 3 ರಾತ್ರಿ ಎಲ್ಲ ಆ ಪೇಂಟಿಂಗ್ ಮಾಡಿದ್ದಾರೆ. ಅದಕ್ಕೆಲ್ಲ ಹೆಸರುಗಳನ್ನು ಬರೆಸಿದ್ದಾರೆ. ಅದನ್ನು ನೋಡಿದ್ರೆ ಅಷ್ಟು ಚೆನ್ನಾಗಿ ಅನಿಸ್ತದೆ ಆ ಶಾಲೆ. ಸಾಧ್ಯವಾದ್ರೆ ಹೋಗಿ ನೋಡಿ. ಇಂಥವ್ರು ನಾವು ಸುಮಾರು ಎಕ್ಸಾಂಪಲ್ ಕೊಟ್ಕೊಂತ ಹೋಗ್ಬೋದು. ಕೈಮಲಾಪುರ ಶಾಲೆ ಹೋಗಿ ನೋಡಿ. ಶಿವಪುರ ಶಾಲೆಯಲ್ಲಿ ಮೊನ್ನೆ ನಮ್ಮ RDPR ಸೆಕ್ರೆಟರಿ ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ನಮ್ಮ RDPR ಸೆಕ್ರೆಟರಿ ಸಾಹೇಬ್ರು ಜಗದೀಶ್ ಸಾಹೇಬ್ರು ನೋಡಿ ಎಷ್ಟು ಖುಷಿ ಪಟ್ಟರು ಅಂದ್ರೆ ಆ ಶಾಲೆನ. ಅಲ್ಲಿ ಆ ಹೆಡ್ ಮಾಸ್ಟರ್, ಆ ಮೇಷ್ಟ್ರುಗಳು ಮಕ್ಕಳಿಗೆ ಕಲಿಸ್ತಕ್ಕಂಥದ್ದನ್ನ ನೋಡಿ, ಆ ಮಕ್ಕಳು 4ನೇ ತರಗತಿ ಮಕ್ಕಳು ಇಂಗ್ಲಿಷ್ ಓದ್ತಕ್ಕಂಥದ್ದನ್ನು ನೋಡಿ ಹೇಳಿದ್ರು, ಏನ್ರಿ ಇದು ನಮ್ಮ ಸರ್ಕಾರಿ ಶಾಲೆನ ಎಷ್ಟು ಚಂದ ಓದ್ತದಲ್ಲ ಮಕ್ಕಳು ಅಂತ ಹೇಳಿ. ಇದು ಹೇಗೆ ಸಾಧ್ಯ ಆಗಿದೆ ಅಂತಂದ್ರೆ ಇದು ಹೇಗೆ ಸಾಧ್ಯ ಆಯಿತು ಅಂತಂದ್ರೆ ಬಿಕಾಸ್ ಆಫ್ ಟೀಚರ್ಸ್ ಅಂಡ್ ಎಸ್ಟಿಎಂಸಿ. ಇಂಥವುಗಳನ್ನ ನಾವು ಸುಮ್ಮನೆ ಹೆಸರಿಸ್ಕೊಂತ ಹೋಗ್ಬೋದು. ಇದು ಬರೀ ಕೂಡ್ಲಿಗಿ ನಾನಿದ್ದೀನಿ, ಕೂಡ್ಲಿಗಿದ ಅಷ್ಟೇ ಅಂತ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ಭವಿಷ್ಯ ಇನ್ನು ಮುಂದೆ ತೆರೀತಾ ಹೋಗ್ತದೆ ಅಂತ. ಇಲ್ಲಿವರೆಗೂ ಸರ್ಕಾರಿ ಶಾಲೆಗಳ ಸಬಲೀಕರಣದ ಬಗ್ಗೆ ಬಹಳಷ್ಟವಾಗಿ ಮಾತಾಡಿದ್ದೇವೆ. ಎಸ್ಟಿಎಂಸಿ ಸಮಾವೇಶ ಯಾಕೆ ನಡೆಸಬೇಕು ಅಂತಂದ್ರೆ ಇಂಥ ವಿಷಯಗಳು ಚರ್ಚೆ ಆಗ್ತವೆ ಅಂತ. ಇವು ಚರ್ಚೆ ಆಗ್ಬೇಕು ನಿಮ್ಮ ಸಮ್ಮುಖದೊಳಗಡೆ. ಅವಾಗ ಏನ್ ಮಾಡ್ತೀರಿ ಅಂದ್ರೆ, ಸರ್ಕಾರಿ ಶಾಲೆಯಲ್ಲಿ ನಾವು ಸರ್ಕಾರಿ ಶಾಲೆ ಒಳಗಡೆ ಏನೇನು ಬದಲಾವಣೆ ತರಲಿಕ್ಕೆ ಸಾಧ್ಯತೆ ಇದೆ ಅಂತ ನಿಮಗೆಲ್ಲ ನಿಮ್ದೇ ಆಗಿರ್ತಕ್ಕಂತಹ ಪವರ್ಸ್ ಏನಂತಂದು ಖಂಡಿತ ಗೊತ್ತಿಲ್ಲ ನಿಮ್ಗೆ. ನಾವು ಗ್ರಾಮ ಪಂಚಾಯತಿ ಒಳಗಡೆ ಒಂದು CAC ಅಂತ ಇದೆ. ಅದ್ರ ಜವಾಬ್ದಾರಿ ಏನು ಗೊತ್ತಾ? ಆ CAC ಜವಾಬ್ದಾರಿ 3 ಕೆಲಸ ಮಾಡ್ಬೇಕು ಗ್ರಾಮ ಪಂಚಾಯತಿಯಲ್ಲಿ. ಅಲ್ಲಿನ ಆ ಹಳ್ಳಿಯ ಮಕ್ಕಳ ಆರೋಗ್ಯವನ್ನು ನೋಡ್ಬೇಕು, ಶಿಕ್ಷಣವನ್ನು ಕೊಡಬೇಕು, PWD ವರ್ಕ್ ಅನ್ನು ಮಾಡಿಸ್ಬೇಕು. ಅದು ಆದ್ಯ ಕೆಲಸ ಅಂತ.
ಆ CAC ಏನ್ ಮಾಡುತ್ತೆ, ಅದಕ್ಕೊಂದು ಪವರ್ ಕೊಟ್ಟಿದ್ವಿ. ಅದು ಈಗೆಲ್ಲ ಏನಂತಂದ್ರೆ ಡೆಲಿಗೇಟೆಡ್ ಪವರ್ ಟು SDMC. ಆ ಪವರ್ಸ್ SDMC ನಾವು ಪವರ್ ಅನ್ನ ಡೆಲಿಗೇಟ್ ಮಾಡಿದೀವಿ ಅಂತ. ಸೊ ಅಷ್ಟು ಪವರ್ ಇರ್ತದೆ ಅಂತ ಅರ್ಥ ಆಯ್ತಾ? ನೀವು ಆ ಡೆಲಿಗೇಟೆಡ್ ಪವರ್ಸ್ ಗಳನ್ನ ಹೇಗೆ ಬಳಸಬೇಕು ಅಂತಂದ್ರೆ, ಒಂದು ಶಾಲೆ ಇದೆ ಅಂತಂದ್ರೆ ಶಾಲೆ ಹೆಡ್ ಮಾಸ್ಟರ್ ಮೀಟಿಂಗ್ ಕರೆದ ತಕ್ಷಣ ನೀವು ಅಲ್ಲಿ ಕುತ್ಕೋಬೇಕು. ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳು ನಿರಂತರವಾಗಿ ಶಾಲೆಗೆ ಬರ್ತಾ ಇದ್ದಾರೆ, ಎಷ್ಟು ಮಕ್ಕಳು ಗೈರು ಹಾಜರಾಗ್ತಾ ಇದ್ದಾರೆ, ಯಾಕೆ ಗೈರು ಹಾಜರಾಗ್ತಾ ಇದ್ದಾರೆ, ಗೈರು ಹಾಜರಾಗ್ತಕ್ಕಂಥ ಮಕ್ಕಳು ನಾವು ಹೇಗೆ ಕರ್ಕೊಂಡ್ ಬರ್ಬೇಕು ಅಂತ ನೋಡ್ಬೇಕು. ಇದು ಮೊದಲೇ ಆದ್ಯತೆ ಆಗಿರ್ಬೇಕು ನಿಮ್ಗೆ. ಎರಡನೇದೇನಾಗಿರ್ಬೇಕು ಅಂತ ಹೇಳಿದ್ರೆ, ಶಾಲೆ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತ ಆಗ್ಲೇ ನಾನು ಹೇಳಿದ್ನಲ್ಲ, ಸುಮಾರು ಶಾಲೆಗಳು ನಮ್ಗೆ ಹೆಂಗಿರ್ಬೇಕು ಅಂತನ್ನಂಥದ್ದು. ಶಾಲೆ ಮಕ್ಕಳು ನಮ್ಮ ಚಾಂದ್ಪುರಿ ಮಾತಾಡೋಕೆ ಬಹಳ ಚೆನ್ನಾಗಿ ಹೇಳಿದ್ರು. ಮಕ್ಕಳು ಒಂದ್ಸರಿ ಶಾಲೆಗೆ ಬೆಳಿಗ್ಗೆ ಬರ್ಬೇಕಾದ್ರೆ ಎಷ್ಟು ನಗ್ತಾ 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 ಓಡಿ ಬರ್ತದಲ್ಲ, ಶಾಲೆ ಬಿಟ್ಟಾದ್ಮೇಲೆ ಅವ್ನು ಹಂಗೆ ನಡ್ತಾ ಹೋಗ್ಬೇಕು. ಹೆಂಗ್ ಹೋಗ್ತಾನೆ, ಶಾಲೆ ಯಾವಾಗ ಬಿಡ್ತದೆ ಅಂತ ನೀವು ಲಾಸ್ಟ್ ಮಿನಿಟ್ ನೋಡ್ರ ಅವನಾಗ್ಲೇ ಹೆಂಗಾಗಿರ್ತದೆ. ಸರ್ ಯಾವಾಗ ಶಾಲೆ ಬಿಡ್ತೀರಿ ನೀವು ಅನ್ನೋ ಬಂದೋಗಿರ್ತದೆ. ಅಂತ ವಾತಾವರಣ ಶಾಲೆಯಲ್ಲಿ ಇರಬಾರ್ದು. ಅಂತ ವಾತಾವರಣ ಶಾಲೆಯಲ್ಲಿ ಇರಬಾರ್ದು. ಇರಬಾರ್ದು ಅಂತ ಅನ್ನೋದಕ್ಕೆ ಏನ್ ಮಾಡ್ಬೇಕು, ಮಕ್ಕಳನ್ನ ತುಂಬಾ ಅಟ್ರಾಕ್ಟಿವ್ ಆಗಿರುವಂತ ಎನ್ವಿರಾನ್ಮೆಂಟ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೇಕು. ಅಂತ ಹೆಂಗೆ ಕೊಡ್ಬೇಕು ಅಂತೇಳಿ ಇರಂತ ಮೈದಾನವನ್ನೇ ಚೆನ್ನಾಗಿ ಬಳಕೆ ಮಾಡಿಸ್ತೀವಿ. ಈ ತರ ಮಾಡೋಣ. ನಾವು ಸಿಟ್ಟಿನಿಂದ ಕೆಲಸ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನಾ? ನಮ್ಮ ಮನೆಗಳಲ್ಲೇ ನಾವು ಸಿಟ್ಟು ಮಾಡ್ಕೊಂಡ್ರೆ ನಾನು ಹೇಳ್ತಿ ಊಟ ಕೊಡಲ್ಲಪ್ಪ ನನಗಂತೂ, ನಿಮಗೆ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ. ಹೌದಾ? ನಾವು ಇನ್ನು ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಮೇಲೆ ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಕೆಲಸ ಆಗ್ತದ? ಅಥವಾ ನಮ್ಮ ಹೆಡ್ ಮಾಸ್ಟರ್ SDMC ಅಧ್ಯಕ್ಷರ ಮೇಲೆ ಅಥವಾ ಸದಸ್ಯರ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ನಮ್ಮ ಶಾಲೆ ಡೆವಲಪ್ ಆಗ್ತದ? ಇಲ್ಲ. ಸಮನ್ವಯತೆ ಅನ್ನೋದು ಇದೇ ಇದು ಉದ್ದೇಶಕ್ಕೆ. ಶಿಕ್ಷಕ ಮತ್ತು SDMC ನಡುವೆ ಸಮನ್ವಯತೆ ಇರಬೇಕು. ಶಿಕ್ಷಕ SDMC ಮತ್ತು ಮಕ್ಕಳ ನಡುವೆ ಸಮನ್ವಯತೆ ಇರಬೇಕು. ಶಿಕ್ಷಕ ಮಕ್ಕಳು ಸಮನ್ವಯತೆ, ಪಾಲಕ ಪೋಷಕರು ಸಮುದಾಯದ ಜೊತೆ ಇರಬೇಕು. ಸೊ ಇದೆಲ್ಲದನ್ನು ಒಟ್ಟಾರೆಯಾಗಿ ಸೇರಿಸಿದಾಗ ಸಮನ್ವಯತೆ ಬರ್ತದೆ. ಅದನ್ನ ಊರಲ್ಲಿ ಹಾಗೆ ಮಾಡಬೇಕು ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ ಶಾಲೆಗಳು. ನಾನು KPS ಶಾಲೆಗಳಿಗೆಲ್ಲ ಒಂದು ತುಂಬಾ ಒಳ್ಳೆ ಕಾನ್ಸೆಪ್ಟ್. ಇವೆಲ್ಲ ಎಷ್ಟು KPS ಶಾಲೆಗಳು ನೋಡ್ತಾ ಇದ್ವಿ. ಈಗೆಲ್ಲ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡಿದ್ವಿ. ಪ್ರತಿ ಒಂದು ಸ್ಕೂಲ್ ಅನ್ನು ಇದೇ ತರ ಇರಬೇಕು ಅಂತೇಳಿ ಮಾನ್ಯ ಶಾಸಕರ ಒಂದು ಆಲೋಚನೆ ಮೇರೆಗೆ ಒಂದು ಬಹಳ ದೊಡ್ಡ ಪ್ಲಾನ್ ಅನ್ನ ಮಾಡಿದ್ವಿ. ಸುಮಾರು 200 ಕೋಟಿ ರೂಪಾಯಿ ಹಣವನ್ನ ಕೂಡ್ಲಿಗಿ ತಾಲೂಕು ತರಬೇಕು ಅಂತನ್ನಂತಹ ಒಂದು ಕಾಂಪ್ರಿಹೆನ್ಸಿವ್ ಆಗಿರುವಂತಹ ಒಂದು ಪ್ಲಾನ್ ರೆಡಿ ಮಾಡಿ ಸಬ್ಮಿಟ್ ಮಾಡಿದ್ವಿ. ಈಗಾಗಲೇ ಪ್ರತಿ ಊರಲ್ಲೂ ಕನಿಷ್ಠ ಒಂದು 50 ಲಕ್ಷದವರೆಗೂ ಆ ಶಾಲೆಗೆ ಬರಬೇಕು, ಆ ಶಾಲೆಯಲ್ಲಿ ಇರ್ತಕ್ಕಂಥ ಚಿತ್ರಣವನ್ನು ಬದಲಾಯಿಸಬೇಕು ಅನ್ನೋದು. ಸೊ ಈ ತರ ಒಂದು ಪ್ಲಾನ್ ಮಾಡಿಸಿ ಕೊಟ್ಟಿದ್ವಿ. SDMC ಅವ್ರು ಏನ್ ಮಾಡ್ಬೋದು, ಮಕ್ಕಳು ಅಂದ್ರೆ ನಮ್ಮವೇ ಮಕ್ಕಳಲ್ಲ. SDMC ಆದ್ಮೇಲೆ ಬರೀ ನಿನ್ ಮಗು ಅಷ್ಟೇ ಅಲ್ಲ ಅಲ್ಲಿರೋಂಥ ಎಲ್ಲಾ ಮಕ್ಕಳು ನನ್ನ ಮಕ್ಕಳು. ಇಡೀ ಕೂಡ್ಲಿಗಿ ತಾಲೂಕಿನಲ್ಲಿ 58,000 ಮಕ್ಕಳು ಇದ್ದಾರೆ ಅಂತಂದ್ರೆ ಅವೆಲ್ಲವೂ ನಮ್ಮ ಮಕ್ಕಳು. ಕರೆಕ್ಟ್. ಆ ಮಕ್ಕಳಿಗೆ ನಾವು ಕ್ವಾಲಿಟಿನ ಹೇಗೆ ಕೊಡ್ಬೇಕು? ನನ್ನ ಮಕ್ಕಳು ಶೌಚಾಲಯ ಹೊರಗಡೆ ಹೋದ್ರೆ ನಾನು ಸುಮ್ಮನೆ ಇರ್ತೀನ? ಅದು SDMC ಅವರ ಆದ್ಯ ಕೆಲಸ ಆಗುತ್ತೆ. ನನ್ನ ಮಕ್ಕಳು ಶೌಚಾಲಯ ಕರೆಕ್ಟ್ ನಾವು ಕೊಟ್ಟಿದ್ದೀವ ಇಲ್ಲ ಅಂತ. ಕೊಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಗ್ರಾಮ ಪಂಚಾಯತಿ ಅಪ್ರೋಚ್ ಮಾಡಬೇಕು. ಯಾಕಂದ್ರೆ ಯು ಆರ್ ಎ ಪಾರ್ಟ್ ಆಫ್ ದ ಗ್ರಾಮ ಪಂಚಾಯತ್. SDMC ಏನಿದೆಯಲ್ಲ, ಯು ಆರ್ ಎ ಪಾರ್ಟ್ ಆಫ್ ಗ್ರಾಮ ಪಂಚಾಯತ್. ನೀವು ಗ್ರಾಮ ಪಂಚಾಯತಿ ಅವ್ರು ಕೇಳ್ಬೇಕು, ನೋಡಿ ನೀವು ನರೇಗಾದಲ್ಲಾದ್ರೂ ಅಕ್ಸೆಸ್ ಮಾಡ್ತೀರಾ ಮಾಡ್ಬೇಕು. ಇಲ್ಲ ನಾವು ಊರಲ್ಲಿ ಯಾರಾದ್ರೂ ಒಬ್ಬ ಲೀಡರ್ ಇರ್ತಾರೆ, ಒಂದು ಊರಲ್ಲಿ ಇದೆ ಅಂತಂದ್ರೆ ಕನಿಷ್ಠ ನೀವು ಮಿನಿಮಮ್ 10 ಜನ ಒಳ್ಳೆ ಮನಸ್ಸಿರಂತ ಡೋನರ್ ಸಿಗ್ತಾರೆ. ಕೊಡೋ ಕೈಗಳಿದೆ, ತಗೊಳ್ಳೋ ಅಂತ ಮನಸ್ಸು ನಿಮಗಿರ್ಬೇಕಷ್ಟೇ. ಕರೆಕ್ಟ್. ಕೊಡಂತ ಕೈಗಳು ಆ ಊರಲ್ಲಿ ಇದಾವೆ. ನನಗಂತೂ ಗೊತ್ತಾಗ ಕೂಡ್ಲಿಗಿ ತಾಲೂಕು ಪ್ರತಿ ಹಳ್ಳಿ ನಾನು ನೋಡಿದ್ದೀನಿ, ಅದು ನನಗೆಲ್ಲ ಗೊತ್ತಿದೆ. ಬಟ್ ನಾವು ತಗೊಳ್ಳಂತ ಮನಸ್ಸು ನಮಗಿರ್ಬೇಕಷ್ಟೇ. ಇಲ್ಲ ನಾನು ಬಂದಿಲ್ಲಿ ಜಾಯ್ನ್ ಆದಾಗ 8-9 ತಿಂಗಳ ಹಿಂದೆ ನಮ್ಮ ಆಫೀಸ್ ಪಕ್ಕಕ್ಕೆ ಒಂದು ಬಾಲಕಿಯರ ಶಾಲೆ ಅಂತಿದೆ. ಅದು ನೋಡಿದ್ರೆ ನನಗೆ ಹೋಗಾದ್ರೆ ಒಂದ್ಸಲ ಮುಜುಗರ ಆಗೋದು, ಅಲ್ಲಿ ಬರೋಕ್ಕಾದ್ರೆ ಹಿಂಗೆ ನೋಡಿದ ತಕ್ಷಣನೇ ಮುಜುಗರ ಆಗೋದು. ಈಗ ಆ ಶಾಲೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಆ ಶಾಲೆ ಹೋಗಾದ್ರೆ ಒಂದ್ಸಲ ನೋಡಿ ಮುಂದಕ್ಕೆ ಹೋಗ್ತೀನಿ. ಅಷ್ಟೇ ಚಂದವಾಗಿ ಪೇಂಟಿಂಗ್ ಮಾಡಿಸಿ ಅಲ್ಲಿ SDMC ಅವರು ನಮ್ಮ ಹೆಡ್ ಮಾಸ್ಟರ್ ಚಂದ್ರಕಲಾ ಅಂತ ಹೇಳಿ ಆ ಎಲ್ಲ ಸೇರಿ ಅಷ್ಟು ಚೆನ್ನಾಗಿ ಮಾಡಿದ್ದೆ. ಆಯಮ್ಮನೇ ದುಡ್ಡು ಕೊಟ್ಟು ಎಲ್ಲಾ ಮಕ್ಕಳಿಗೆ ಪುಸ್ತಕ, ಸಮವಸ್ತ್ರ ಎಲ್ಲ ಕೊಟ್ಟಿದ್ದಾರೆ. ಇದು ಯಾವಾಗ ಬರ್ತದಂದ್ರೆ ಆ ಶಾಲೆ ನೋಡಕ್ ಯಾವಾಗ ಚೆನ್ನಾಗಿದೆ ಅಂತ ಬರ್ತದಲ್ಲ ಫೀಲಿಂಗ್,
ಬೆಳಿಗ್ಗೆ ಎದ್ದ ತಕ್ಷಣ ಶಾಲೆಗೆ ಎಷ್ಟು ಗಂಟೆಗೆ ಹೋಗ್ಬೇಕು ಅಂತೇಳಿ STMCಗೂ ಬರ್ತದೆ ಮತ್ತು ಟೀಚರ್ಸ್ಗೆ ಬರ್ತದೆ. ಆಮೇಲೆ ಇನ್ನೊಂದು, ಪದೇ ಪದೇನೂ ಶಾಲೆಗೆ ಹೋಗ್ಬಾರ್ದು. ಇದು ನಾವು ಆ ಥರ ಕಲ್ಟಿವೇಶನ್ ಅಲ್ಲಿ ಬೆಳೆಸಬೇಕು. ಹೋಗಿ ಪದೇ ಪದೇ ಮಾಸ್ಟರ್ ಕೇಳಿದ್ರೆ ಅವ್ರು ಪಾಠ ಮಾಡ್ಲಿಕ್ಕಾಗಲ್ಲ. ಒಂದು ನಿರ್ದಿಷ್ಟವಾದ ಸಮಯನ ಇಡಿಸ್ಬಿಡ್ಬೇಕು. ಈ ಪ್ರೈವೇಟ್ ಶಾಲೆಯಲ್ಲಿ ಮುಂದೆ ಹಾಕಿರ್ತಾರೆ ನೋಡ್ರಿ, 3 ಗಂಟೆಯಿಂದ ಸಾರ್ವಜನಿಕ ಸಂದರ್ಶನಕ್ಕೆ. ಸೊ ಈ ತರ ಕೆಲವು ಬದಲಾವಣೆಗಳನ್ನ ತಂದು ನಿಮ್ಮ ಶಾಲೆಯನ್ನ ಇಟ್ಟರೆ ನಿಮ್ಮ ಮಕ್ಕಳಿಗೆ ನೀವು ಗುಣಾತ್ಮಕ ಶಿಕ್ಷಣ ಕೊಡಕ್ಕೆ ಸಾಧ್ಯ ಇದೆ. ಅದೇ ನಿಮ್ಮ ಹಕ್ಕುಗಳಷ್ಟು, ಅವೇ ನಿಮ್ಮ ಕರ್ತವ್ಯಗಳು ಅಂತ. ನಮಗೆ ಆರ್ಟಿಕಲ್ 21A ಅಂತ ಇದೆ ಸಂವಿಧಾನದೊಳಗಡೆ, ಕಾನ್ಸ್ಟಿಟ್ಯೂಷನ್. ಅದೇನ್ ಹೇಳ್ತದೆ ಅಂತಂದ್ರೆ, ಫ್ರೀ, ಕಂಪಲ್ಸರಿ ಮತ್ತು ಆಬ್ಲಿಗೇಟರಿ ಎಜುಕೇಶನ್ ಅನ್ನ ಈ 6 ರಿಂದ 14 ವಯಸ್ಸಿನಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೊಡಬೇಕು ಅಂತ. ಫ್ರೀ ಎಜುಕೇಶನ್ ಕೊಡಬೇಕು, ಕಂಪಲ್ಸರಿ ಆಗಿ ಎಜುಕೇಶನ್ ಅನ್ನ ಕೊಡಬೇಕು, ಮತ್ತು ಆಬ್ಲಿಗೇಟರಿ, ಪ್ರತಿ ಮಗುನು ಕಲಿಬೇಕು. ಅವಾಗೆಲ್ಲ ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ಅಂತ ಕರೀತಾ ಇದ್ವಿ, ಈಗ ಹಂಗಿಲ್ಲ. ಎಸೆನ್ಷಿಯಲ್ ಲೆವೆಲ್ ಆಫ್ ಲರ್ನಿಂಗ್ ಅಂತ ಕರೀತಾರೆ. ಅಷ್ಟು ಮಕ್ಕಳು ಇಷ್ಟು ಕಲಿಯಲೇಬೇಕು ಅಂತ. ಇದು ಯಾವಾಗ ಸಾಧ್ಯ ಆಗ್ತದೆ ಅಂದ್ರೆ, STMCಗಳು ಮತ್ತು ನಮ್ಮ ಶಾಲೆಯ ಟೀಚರ್ಸ್ಗಳು ಸಮನ್ವಯತೆಯಿಂದ ನಡ್ಕೊಂಡಾಗ ಅದು ಸಾಧ್ಯ ಆಗ್ತದೆ. ಗೊತ್ತಾಯ್ತು? ನಮ್ಮ ಕೊಟ್ಟೂರಲ್ಲಿ ಕೂಡ ನಮ್ಮ ಅಂಬೇಡ್ಕರ್ ಶಾಲೆ ಪಕ್ಕಕ್ಕೆ ಆ ಕಾಂಪೌಂಡ್ ಕಟ್ಟಿರ್ಲಿಲ್ಲ. ನಮ್ಮ ಹರೀಶ್ ಯಾರದ್ದು ದುಡ್ಡು ಇಸ್ಕೊಂಡ್ಬಂದು ಇದನ್ನಲ್ಲ, ಆ ಯಾರ್ಯಾರ್ದು ದುಡ್ಡು ಇಸ್ಕೊಂಡ್ಬಂದು ಅಂದ್ರೆ ಮೆಟೀರಿಯಲ್ಸ್ಗಳಂತ ಅಲ್ಲಿ ಹಾಕಿ ಅದನ್ನು ಕಾಂಪೌಂಡ್ ಕಟ್ಸಿ, ಇಲ್ಲಾಂದ್ರೆ ಒಳಗಡೆ ಹೋಗ್ಬಿಟ್ಟು ಏನೆಲ್ಲ ಮಾಡೋದು. ಇದು ಹೆಂಗೆ ಸಾಧ್ಯ ಆಗ್ತದೆ ಅಂದ್ರೆ, ನಮಗೆ ಬದ್ಧತೆ ಬೇಕು ಅಂತ. ಸರ್ಕಾರಿ ಶಾಲೆಗಳು ಇವು ನಮ್ಮ ಶಾಲೆಗಳು, ಇದರಲ್ಲಿ ಓದ್ತಕ್ಕಂಥ ಮಕ್ಕಳು ನಮ್ಮ ಮಕ್ಕಳು. ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ವಾತಾವರಣ ಮತ್ತು ಸೌಲಭ್ಯಗಳನ್ನು ಕೊಟ್ಟರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ. ಬಹುತೇಕ ನೋಡ್ರಿ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಒಂದ್ಸರಿ ಗಮನಿಸ್ಬಿಡಿ, ಅವರೆಲ್ಲರೂ ಸರ್ಕಾರಿ ಶಾಲೆಯಿಂದನೇ ಬಂದಿತ್ತಂತ. ಎಲ್ಲರೂ ಸರ್ಕಾರಿ ಶಾಲೆಯಿಂದನೇ ಬಂದಿರೋದು. ನಾನು ಕೂಡ ಅಷ್ಟೇ, ಸರ್ಕಾರಿ ಶಾಲೆಯಿಂದನೇ ಬಂದಿರೋದು. ಸೊ ಸರ್ಕಾರಿ ಶಾಲೆಯ ಸಬಲೀಕರಣ ಆಗ್ಬೇಕು ಅಂತ ನಂಗಿದ್ರೆ ಇಂಥ ಎಲ್ಲ ಪ್ರಯತ್ನಗಳು ಆಗ್ಬೇಕು ಅಂತೇಳಿ. ಸೊ ಇಂಥ ಒಂದು ಪ್ರಯತ್ನದ ಫಲವಾಗಿ ಯಾಕೆಂದ್ರೆ ನಮ್ಗೆ ಇವತ್ತು ಉಪಲೋಕಾಯುಕ್ತ ಸರ್ ಬಂದಿದ್ರು, ನಾವೆಲ್ಲ ಅಲ್ಲಿ ಹೋಗ್ಬೇಕು, 12 ಗಂಟೆ ಬರ್ತೀನಿ ಅಂತ ನಾವು ಹೇಳಿದ್ವಿ. ನಮ್ಮ ರಾಘವೇಂದ್ರಿಗೆ ಒಂದು ರಾತ್ರಿಯೇನೋ ಒಂದು ತುಡಿತ, ಎಲ್ಲ STMC ಅವ್ರು ಸೇರಿಸ್ಬೇಕು ಸರ್, ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದ್ರೂ ಅವ್ರು ಸೇರಿಸಿ ಅವ್ರ ಜೊತೆ ಒಂದ್ಸಲ ಚರ್ಚೆ ಮಾಡೋದ್ರಿಂದ ಅವ್ರ ಒಂದು ಏನೋ ಅಟ್ಲೀಸ್ಟ್ ಒಂದಷ್ಟು ಮಾಹಿತಿ ಕೊಟ್ಟಂಗೆ ಆಗ್ತದೆ. ಅವ್ರನ್ನ ಒಂದು ಸಬಲೀಕರಣದ ಹೆಸರಿನಲ್ಲಿ ಏನೋ ಒಂದಿಷ್ಟು ಮಾಹಿತಿ ರವಾನೆ ಮಾಡಿದ್ರೆ ಅವ್ರ ಶಾಲೆಗಳೆಲ್ಲ ಬದಲಾವಣೆ ಮಾಡ್ಲಿಕ್ಕೆ ಅವ್ರಿಗೆ ನಾವು ಪೂರಕವಾಗಿ ಕೆಲಸ ಮಾಡಿದಂಗೆ ಆಗ್ತದೆ ಸರ್, ಮಾಡೋಣ ಅಂತೇಳಿ. ಅಷ್ಟು ನಮ್ಗೆ ನಮ್ಮ ಹತ್ರ ಎಷ್ಟು ಸಲ ಬಂದಿದ್ದೀರೋ ನಿಮಗೆ ಖಂಡಿತ ನಿಮ್ಗೆ ಗೊತ್ತಿಲ್ಲ ಪಾಪ, ಅಷ್ಟು ಹಂಬಲ ಇದೆ ಅದು. ಹಾಗಾಗಿ ಈ ಶಾಲೆಯ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ನಮ್ಮ ಇಲಾಖೆ ಜೊತೆ ಕೈ ಜೋಡಿಸ್ತಕ್ಕಂಥದ್ದು. ನಾವು ಆಗ್ಲೇ ಹೇಳಿದಲ್ಲ, ನಾವು ಆ ಪುಸ್ತಕ 20 ವರ್ಷದ ಹಿಂದೆ ಈ ಕೆಲಸ ಮಾಡ್ಬೇಕಾದ್ರೆ ಈ ತರ ಒಂದು ಸಂಘಟನೆ ಹುಟ್ಕೊಳ್ತಕ್ಕಂತ ನಮಗೆ ಗೊತ್ತಿರ್ಲಿಲ್ಲ. ಇವಾಗ ನಮ್ಮ ಕೆಲಸ ಬಹಳ ಸುಗಮ ಆಯ್ತು. ಏನ್ ಗೊತ್ತಾ, ಈಗ ನಾವು ಮೊದಲಿಗೆಲ್ಲ STMC ತರಬೇತಿ ಕೊಡ್ತಾ ಇದ್ವಿ, ಹೌದಾ? ತರಬೇತಿ ಕೊಡಕ್ಕಾಗಂದ್ರೆ ಇಷ್ಟು ಜನ ಬರ್ತಾನೆ ಇರ್ಲಿಲ್ಲ. ಇಷ್ಟೇ ಒಂದು 10 ಜನ 15 ಜನ ಕರ್ಕೊಂಬರ್ರಿ ಅಂತ ಹೇಳ್ತೇವೆ. ಇವಾಗ ನೋಡ ಆ ತರಬೇತಿ ಇಲ್ಲ, ಆದ್ರೆ ನಾವು ಕರ್ಸಿದ್ವಿ, ಇಷ್ಟು ಜನ ಬಂದಿದ್ದೀರಿ. ಸೊ ಇದು ಬದಲಾವಣೆ ಅಂತೇಳಿ. ಅದು ಹೇಗೆ ಸಾಧ್ಯ ಆಗಿದೆ ಅಂದ್ರೆ ನಿಮ್ಮ ಸಂಘಟನೆಯಿಂದ ಸಾಧ್ಯ ಆಗಿದೆ ಅಂತ. ಅದಕ್ಕೆ ನಮಗೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಇದು ಯಾಕೆ ಇರಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಹೇಳ್ತಾರಲ್ಲ, ಶಿಕ್ಷಣದಲ್ಲೂ ಕೂಡ ಅಷ್ಟೇ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಹೋರಾಟವನ್ನು ಮಾಡೋದ್ರಿಂದ ನಾವು ಕ್ವಾಲಿಟಿಯನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಸರ್ಕಾರ ಬಹಳಷ್ಟು ಅವಕಾಶಗಳನ್ನು ಕೊಟ್ಟಿದೆ, ಬಹಳಷ್ಟು ಅವಕಾಶಗಳನ್ನು ತೆರೆದಿದೆ. ಉಚಿತ ಟೆಕ್ಸ್ಟ್ ಬುಕ್ ಕೊಡ್ತಾ ಇದೀವಿ, ಸಮವಸ್ತ್ರ ಕೊಡ್ತಾ ಇದೀವಿ, ಶೂ ಸಾಕ್ಸ್ ಕೊಡ್ತಾ ಇದೀವಿ, ಬಿಸಿ ಊಟ ಕೊಡ್ತಾ ಇದೀವಿ, ಮಿಲ್ ಕೊಡ್ತಾ ಇದೀವಿ, ಮೊಟ್ಟೆ ಕೊಡ್ತಾ ಇದೀವಿ, ಬಾಳೆಹಣ್ಣು ಕೊಡ್ತಾ ಇದೀವಿ, ಉಚಿತವಾಗಿ ಅಡ್ಮಿಷನ್ ಮಾಡ್ಕೊಳ್ತೀವಿ. ನಿಮ್ಗೆ ಏನೇನು ಸಿಗ್ಬಾರ್ದು ಎಲ್ಲದೂ ಅಲ್ಲಿ ಕೊಡ್ತಾ ಇದೀವಿ. ಗೊತ್ತಾಯ್ತು? ಮಕ್ಕಳು ಓದ್ಬೇಕಷ್ಟೇ. ಮಕ್ಕಳು ಓದ್ಬೇಕು ಅಂತ ಹೇಳಿದ್ರೆ ನಮಗೆ ಟೀಚರ್ಸ್ಗಿಂತ ಹೆಚ್ಚಾಗಿ STMC ಅವರು ತುಂಬಾ ಆಕ್ಟಿವ್ ಆಗಿರ್ಬೇಕು. ಆಕ್ಟಿವ್ ಆಗಿದ್ದು ಯಾಕೆ ನಮ್ಮ ಮಕ್ಕಳು ಬರಲಿಲ್ಲ, ಯಾಕೆ ಮಕ್ಕಳು ಕಲಿತಾ ಇಲ್ಲ ಅಂತಕ್ಕಂಥದ್ದು ಪಾಲಕ ಪೋಷಕರ ಸಭೆ ಒಳಗಡೆ ಚರ್ಚೆ ಆಗಬೇಕು. ಚರ್ಚೆ ಮಾಡಂತ ವಿಷಯ ಪಾಲಕ ಪೋಷಕರ ಸಭೆಯಲ್ಲಿ ಏನಾಗ್ಬೇಕು ಅಂತ, ಎಷ್ಟು ಮಕ್ಕಳು ಕಲಿತಿಲ್ಲ, ಯಾಕೆ ಕಲಿತಿಲ್ಲ, ಏನ್ ಸಮಸ್ಯೆ ಇದೆ ಅಂತ ಗುರುತಿಸೋ ಕೆಲಸ ಅಲ್ಲಿ ಆಗ್ಬೇಕು. ನಿಮ್ STMC ಮೀಟಿಂಗ್ ಒಳಗಡೆ ಏನ್ ಚರ್ಚೆ ಆಗ್ಬೇಕು ಅಂತ, SDP ಬಗ್ಗೆ ಚರ್ಚೆ ಆಗಬೇಕು, ಸ್ಕೂಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಕರಿತೀವಲ್ಲ ಅದ್ರ ಬಗ್ಗೆ ಚರ್ಚೆ ಆಗಬೇಕು.
ಇದೆಲ್ಲ ನಾವು ಸ್ಪಂದನದೊಳಗಡೆ ಕೊಟ್ಟಿದ್ವಿ, ಸಮಕ್ಷಮದೊಳಗಡೆ ಹಾಕಿದ್ವಿ, ತರಬೇತಿ ಸಾಹಿತ್ಯ ರಚನೆ ಮಾಡಿದ್ವಲ್ಲ ಅದರೊಳಗಡೆ ಹಾಕಿದ್ವಿ. ಅಲ್ಲಿ ಏನ್ ಚರ್ಚೆ ಆಗ್ಬೇಕು ಅಂದ್ರೆ SDP ಬಗ್ಗೆ ಚರ್ಚೆ ಆಗ್ಬೇಕು, SEP ಬಗ್ಗೆ ಚರ್ಚೆ ಆಗ್ಬೇಕು, ಸ್ಕೂಲ್ SAP ಬಗ್ಗೆ ಸ್ಕೂಲ್ ಅಕಾಡೆಮಿಕ್ ಪ್ಲಾನ್ ಅಂತ ಕರಿತೀವಿ, ಅದ್ರ ಬಗ್ಗೆ ನೀವು ಅಲ್ಲಿ ಚರ್ಚೆ ಮಾಡಕ್. ಸರ್ ಎಷ್ಟು ಮಕ್ಕಳು ಓದಿದ್ರು, ಎಷ್ಟು ಮಕ್ಕಳು ಯಾವ ಗ್ರೇಡ್ ಅಲ್ಲಿ ಇದ್ದಾರೆ ನೋಡ್ಸ್. ನಮಗೆ ಕೆಲವ್ರಿಗೆ ಗೊತ್ತಿಲ್ಲ ಸರ್, ಇದನ್ನ ಹೆಂಗ್ ಕೇಳ್ಬೇಕು ನಮಗೆ ಗೊತ್ತಿಲ್ಲ, ನಾವು ಓದಿಲ್ಲ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ನಾವು ನಮ್ಮ ಮನೇಲಿ ಏನ್ ಮಾಡ್ತೀವಿ, ಮಕ್ಕಳಿಗೆ ಬಂದ ತಕ್ಷಣ ಓದ್ ಕೇಳೋ ಅಂತ ಹೇಳ್ತೀವಲ್ಲ, ಅದೇ ಕೆಲಸ ಅಲ್ಲಿ ಬಂದ ಮಾಡಿದ್ರು ಸಾಕು. ಸರ್ ಎಷ್ಟು ಮಕ್ಕಳು ಚೆನ್ನಾಗಿ ಓದ್ತಾರೆ, ಎಷ್ಟು ಮಕ್ಕಳು ಚೆನ್ನಾಗಿ ಓದಲ್ಲ, ಓದಿರೋಂಥ ಮಕ್ಕಳು ಹೇಳ್ರಿ ಸರ್, ನಾವು ಪಾಲಕ ಪೋಷಕರು ಸ್ವಲ್ಪ ಹೇಳ್ತೀವಿ, ನಿಮ್ಮ ಮಗ ಸರಿಯಾಗಿ ಓದ್ತಿಲ್ಲ ಅಂತ ಹೇಳೋಕೇನು ಸಮಸ್ಯೆ ಏನಿಲ್ಲ. ಈ ತರ ಕೆಲಸ ಮಾಡಿದ್ರೆ ನಾವು ನಿಜವಾಗ್ಲೂ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ. ಎಷ್ಟೋ ಮಕ್ಕಳು ನಿಮ್ಮ ಹಳ್ಳಿಯಲ್ಲಿ ನೋಡ್ರಿ, ಅವ್ರು ಯಾರು ನೀವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ ಅಂತ ಮಕ್ಕಳು ಏನೆಲ್ಲ ಸಾಧ್ಯ ಮಾಡಿದ್ದಾರೆ ಅಂತ. ಅದಕ್ಕೆ ಪ್ರತಿ ಮಗುನೂ ಕೂಡ ನಮಗೆ ಇಂಪಾರ್ಟೆಂಟ್. ಪ್ರತಿ ಮಗುನು ಇವಾಗ 38,000 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾರೆ ನಮ್ಮ ಕೂಲಿ ತಾಲೂಕು. 38,000 ಚಿಲ್ಡ್ರನ್ಸ್ ಆರ್ ಸ್ಟಡಿಂಗ್ ಇನ್ ಗವರ್ಮೆಂಟ್ ಸ್ಕೂಲ್ಸ್. ಮತ್ತೆ ಅವ್ರ ಭವಿಷ್ಯ ಹೆಂಗಪ್ಪ ಅಂತಂದ್ರೆ, ಅವ್ರ ಭವಿಷ್ಯ ಎಲ್ಲ ಅವ್ರ ಪಾಲಕ ಪೋಷಕರ ಮೇಲಿಲ್ಲ, ಎಲ್ಲ ನಮ್ಮ ಶಿಕ್ಷಕರು, ಹೆಡ್ ಮಾಸ್ಟರ್ ಮತ್ತು SDMC ಅವ್ರ ಮೇಲೆ ಇದೆ. ಸೊ ಇದನ್ನ ಜವಾಬ್ದಾರಿ ನೀವು ಅರ್ಥ ಮಾಡ್ಕೊಳ್ಳಿ. ಯಾವ್ದೋ ಒಂದು ಸುಮ್ಮನೆ ಕಣ್ಣು ತೆರೆದು ಅವ್ರು ಹೇಳಿದ್ರು, ಆ ಮೇಡಮ್ ಹೇಳಿ ಮುಗಿಸ್ತಾ ಇದ್ದೀನಿ. ಬೇರೆ ಎಲ್ಲರಿಗೂ ಒಂದು 2 ಹಕ್ಕುಗಳೆಲ್ಲ ನಮ್ಗೆ ಗೊತ್ತಿದೆ. ಏನ್ ಮಾಡ್ತಿರ್ತಾವೆಲ್ಲ ಒಬ್ಬ ಶಿಕ್ಷಕರ ಮೇಲೆ ಹೆಂಗೆ ನಿಗಾ ಇಡೋದು ಅಂದ್ರೆ ಏನು, ಯಾವುದೋ ಒಂದು ಕ್ರಿಮಿನಲ್ ಅನ್ನ ನೋಡುವಂತಹ ಭಾವನೆ ಅಲ್ಲ. ನಿಜವಾಗ್ಲೂ ಕೂಡ ಇವತ್ತು ಶಿಕ್ಷಕರ ಮೇಲೆ ಇರುವಂತಹ ಹೊರೆ ನಮ್ಗೆಲ್ಲ ಗೊತ್ತಿದೆ. ನಾವೆಲ್ಲ ವಾಟ್ಸಪ್ ಗಳಲ್ಲಿ ನೋಡ್ತೀವಿ. ಎಷ್ಟು ನನಗೆ ಆಶ್ಚರ್ಯ ಆಗುತ್ತೆ, ಒಂದು ಪಟ್ಟಿ ನೋಡ್ತಾ ಹೋದ್ರೆ ಸುಮಾರು ಒಂದು 50-60 ಲಿಸ್ಟ್ ಅನ್ನ ಮಾಡಿ ಹಾಕಿರ್ತಾರೆ ಕೆಲವರು. ಇಷ್ಟು ಶಿಕ್ಷಕರ ಕೆಲಸಗಳು ಅಂತ. ಹಾಗಾಗಿ ಆ ಶಿಕ್ಷಕರು ನೋಡಿ, ಇಲ್ಲೇ ಒಂದು ಆರ್ಟಿಕಲ್ಗಳು ಬರ್ತವೆ. ಮತ್ತೆ ನಿಮ್ಗೆ RT ಸೆಕ್ಷನ್ 24 ಅಲ್ಲಿ ಶಿಕ್ಷಕರಾದಂತಹ ನಾವು ಕೂಡ ಕೆಲವೊಂದು ಆರ್ಟಿಕಲ್ಸ್ಗಳು ತಿಳ್ಕೋಬೇಕಾಗ್ತದೆ. ಆರ್ಟಿಕಲ್ 24 ಏನ್ ಹೇಳುತ್ತೆ ನಮಗೆ, ಸೆಕ್ಷನ್ 24 ಏನ್ ಹೇಳುತ್ತೆ, ಪ್ರತಿಯೊಬ್ಬ ಶಿಕ್ಷಕ ಸಕಾಲಿಕವಾಗಿ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಶಾಲೆಯಲ್ಲಿ ಹಾಜರಾಗ್ತಕ್ಕಂಥದ್ದು, ತನಗೆ ತನಗೆ ವಹಿಸಿರ್ತಕ್ಕಂಥ ಕರ್ತವ್ಯಗಳನ್ನ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸ್ತಕ್ಕಂಥದ್ದು. ಇದನ್ನ ಗಮನಿಸ್ತಕ್ಕಂಥದ್ದು ಯಾರ ಕೆಲಸ ಆಗಿದೆ, ನಮ್ಮ SDMC ಅವರ ಕೆಲಸ ಆಗಿದೆ. ಇದು ಕೂಡ ಒಂದು ಅಧಿಕಾರ ಅಂತನಾದ್ರೂ ಅನ್ಕೊಳ್ಳಿ, ಒಂದು ಕರ್ತವ್ಯ ಅಂತನಾದ್ರೂ ಅನ್ಕೊಳ್ಳಿ. ಅದ್ರ ಜೊತೆಗೆ ಸೆಕ್ಷನ್ 28 ಹೇಳುತ್ತೆ, ಒಬ್ಬ ಶಿಕ್ಷಕ ತಾನು ಮಾಡ್ತಾ ಇರುವಂತಹ ತರಗತಿಯ ಮಕ್ಕಳಿಗೆ ಖಾಸಗಿಯಾಗಿ, ಮತ್ತೆ ಯಾರೋ ಪ್ರೈವೇಟ್ ಟ್ಯೂಷನ್ ಮಾಡಿದೆ, ಆ ಮಕ್ಳಿಗೆ ನಾನು ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತೀನಿ, ಇಲ್ಲಿ ಆದ್ರೆ ನಾನು ಏನ್ ಬೇಕಂತ ಪಾಠ ಮಾಡ್ತೀನಿ, ನಾನು ಫೀಸ್ ತಗೊಳ್ತೀನಿ, ನಾನು ಹಣ ಕಳಿಸ್ತೀನಿ, ಇದಕ್ಕೆ ಅವಕಾಶ ಇಲ್ಲ ನಮ್ಗೆ. ಅಂತರ್ಗಳ ಬಗ್ಗೆ ಸ್ವಲ್ಪ ಗಮನ ಕೊಡ್ತೀರಿ. ಮತ್ತೆ ನೀವು ಹಾಜರಾತಿ ವಹಿಯನ್ನ ನೋಡ್ಬೇಕಾ ಬೇಡವಾ ಅನ್ನುವಂತ ಪ್ರಶ್ನೆ ಬಂದಾಗ, ಅದು ಆಡಳಿತಾತ್ಮಕ ವಿಚಾರ ಹೇಳ್ತಾರೆ, ನೀವು ಅಲ್ಲೇ ನೋಡ್ಬೋದು, ಮಾತಾಡ್ಬೋದು ಅವ್ರ ಜೊತೆ. ಇನ್ನು ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಆ ಶಾಲೆಯಲ್ಲಿ ಇರುವಂತಹ ಏನಾದ್ರೂ ಕುಂದುಕೊರತೆಗಳಿದ್ರೆ, ಸೌಲಭ್ಯಗಳು ವಂಚಿತ ಆಗಿರುವಂತಹ ಶಾಲೆಗಳು ಬಹುಶಃ ಇದಾವೆ, ಇವತ್ತಿಗೂ ಕೂಡ ಇದಾವೆ. ಅದನ್ನ ನೀವು ಮನವಿ ಮಾಡ್ಕೊಳ್ಳುವಂತಹ ಅಧಿಕಾರ ಕೂಡ ತಮಗಿದೆ. ಯಾರ ಹತ್ರ ಮನವಿ ಮಾಡ್ಕೊಳ್ತೀರಿ, ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ. ಅದು ಗ್ರಾಮ ಪಂಚಾಯತಿನೇ ಆಗಿರ್ಬೋದು, ಕ್ಷೇತ್ರ ರಕ್ಷಣಾಧಿಕಾರಿಗಳೇ ಆಗಿರ್ಬೋದು, ಅಥವಾ ನೀವು ಇನ್ನೂ ಸ್ಥಳೀಯವಾಗಿ ಅಗತ್ಯ ಇರುವಂತಹ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡ್ತಕ್ಕಂಥ ಅಧಿಕಾರ ಆಗಿರ್ಬೋದು. ನೋಡಿ, ಎಲ್ಲದನ್ನು ಕೂಡ ನಾವು ಸರ್ಕಾರದಿಂದ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಾ? ಎಲ್ಲಾದ್ರೂ ನನಗೆ ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ ಅಂದ್ರೆ, ಅಗತ್ಯ ಇರುವಂತಹ ನನಗೆ ಸ್ಥಳೀಯವಾಗಿ ದೊರೀತಕ್ಕಂತಹ ಸೌಲಭ್ಯಗಳನ್ನ ಕ್ರೋಢೀಕರಣ ಮಾಡ್ತಕ್ಕಂಥದ್ದು ಕೂಡ ತಮ್ಮದೊಂದು ಕೆಲಸ. ಇನ್ನು ಅನುದಾನಗಳು ಬರ್ತವೆ, ಅನುದಾನಗಳ ಸರಿಯಾದ ಅನುಷ್ಠಾನ ಆಗ್ತಾ ಇದೆಯಾ ಇಲ್ಲೋ ಅಂತ ಒಂದು ಮೇಲ್ವಿಚಾರಣೆ ಮಾಡಬಹುದು. ಅದಾದ್ಮೇಲೆ ಅನೇಕ ಕಾಮಗಾರಿಗಳು ನಡೀತಾ ಇರ್ತವೆ, ಅದ್ರ ಬಗ್ಗೆ ಮೇಲ್ವಿಚಾರಣೆ ಮಾಡ್ತೀರಿ. ಒಟ್ಟಾರೆಯಾಗಿ ಆ ಶಾಲೆಯಲ್ಲಿರುವಂತಹ ಸಮಗ್ರ ಕಾರ್ಯ ಚಟುವಟಿಕೆಗಳ ಮೇಲೆ ಪರಿಶೀಲನೆ ಮಾಡುವಂತಹ ಅಧಿಕಾರ ತಮ್ಮೆಲ್ಲರಿಗೂ ಕೂಡ ಇರುತ್ತೆ, ಒಬ್ಬ SDMC ಅಧ್ಯಕ್ಷ ಮತ್ತು ಸದಸ್ಯರುಗಳಿಗೆ. ಜೊತೆಗೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಹೇಳ್ತಾರೆ ನೋಡಿ, ನಮ್ಗೆ ಹಕ್ಕುಗಳು ಎಷ್ಟು ಇಂಪಾರ್ಟೆಂಟ್, ಕರ್ತವ್ಯಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್. ನಮ್ಮ ಸಂವಿಧಾನದಲ್ಲಿ ನಾವು ಓದ್ತೀವಿ, ನಾನು ಬೇರೆ ವಿಚಾರಕ್ಕೆ ಹೋಗಲ್ಲ, ನಾನು ಇಲ್ಲಿಗೆ ಸ್ಟಿಕ್ಕರ್ ಆಗ್ತಾ ಇದ್ದೀನಿ. ಸೊ ಹಾಗಾಗಿ ನೋಡಿ, ನಮ್ಮ ಕರ್ತವ್ಯಗಳ ಕಡೆ ಕೂಡ ನಾವು ನೋಡ್ಬೇಕು. ಶಾಲೆಯಲ್ಲಿ ಮಗು ಹೆಂಗ್ ಬರುತ್ತೆ, ನಮ್ಮ ಸಾರ್ ಒಂದು ಮಾತು ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿದೆ. ನಗ್ನಗ್ತಾ ಬರ್ತಾ ಇರುವಂತ ಮಗು ನಗ್ನಗ್ತಾ ಮನೆಗೆ ಹೋಗೋಂಗಾದ್ರೆ ಸಾಕು ಅಂತ. ಮಗು ರಾತ್ರಿ ಮಲಗಿರುತ್ತೆ, ಬೆಳಿಗ್ಗೆ ಹೋಗ್ಬೇಕಾದ್ರೆ ಸಂತೋಷದಿಂದ ತಾನೇ ರೆಡಿ ಆಗಿ
ಆಗ್ಬೇಕು, ಶಾಲೆಗೆ ಹೋಗ್ಬೇಕು ಅಂತ ಅಪ್ಪ ಬರುವಂತ ಮಾಡಬಾರ್ದು, ಅಮ್ಮ ಬರುವಂತ ಮಾಡಬಾರ್ದು, ಶಿಕ್ಷಕರು ಹೋಗಿ ಬಾರ ಅಂತ ಕರ್ಕೊಂಡ್ ಬರುವಂತ ಪರಿಸ್ಥಿತಿ ಆಗ್ಬಾರ್ದು. ಮಗುವಿನ ಶಾಲೆ ಕಡೆಗೆ ಆಕರ್ಷಿತರಾಗಬೇಕು ಅಂತ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕೇವಲ ನಮ್ಮ ಶಿಕ್ಷಕರ ಜವಾಬ್ದಾರಿ ಅಷ್ಟೇ ಅಲ್ಲ, ಅದು STMC ಸಹಭಾಗಿತ್ವ. ನಾನು ಹೇಳಿಲ್ವಾ, ಸಹಭಾಗಿತ್ವ, ಸಮುದಾಯದ ಸಹಭಾಗಿತ್ವದೊಂದಿಗೆ ಶಾಲಾ ಶಿಕ್ಷಣದ ಸಾರ್ವತ್ರೀಕರಣ, ಯೂನಿವರ್ಸಲೈಸೇಷನ್ ಆಫ್ ಎಜುಕೇಶನ್ ಬೈ ಇನ್ಕಲ್ಕೇಟಿಂಗ್ ಬೈ ಟೇಕಿಂಗ್ ದ ಹೆಲ್ಪ್ ಆಫ್ ದ ಕಮ್ಯುನಿಟಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಬರೀ ಇದ್ರ ಹಿನ್ನೆಲೆ ತುಂಬಾ ಇದೆ, ಬಹಳಷ್ಟು ಇದಕ್ಕೆ ಒಂದಿನ ಬೇಕು ಇಷ್ಟು ವಿಷಯಗಳನ್ನ ನಮ್ಮ ಮುಂದೆ ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ. ಹಾಗಾಗಿ ನಮ್ಮೆಲ್ಲರದ್ದು ಒಂದು ಮೇನ್ ಅಂತ ಹೇಳಿದ್ರೆ ಉತ್ತಮವಾದಂತಹ ಕಲಿಕಾ ವಾತಾವರಣವನ್ನು ರೂಪಿಸ್ಕೊಳ್ಳಿ. ಮತ್ತೆ ಶಿಕ್ಷಕರಿಗೂ ತಮ್ಮದೇ ಆದಂತಹ ಸಮಸ್ಯೆಗಳಿರ್ತವೆ. ನೋಡಿ, ಎಲ್ಲಿ ಟೆನ್ಷನ್ ಫ್ರೀ ಆಗಿರುವಂತಹ ಶಿಕ್ಷಕ ಇರ್ತಾನೋ ಅಲ್ಲಿ ಗುಣಾತ್ಮಕವಾದಂತಹ ಶಿಕ್ಷಣವನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ 100% ಸಾಧ್ಯ ಅನ್ನೋದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ. ಅದಕ್ಕೆ ಮಾತಾಡಿ, ಶಿಕ್ಷಕರ ಜೊತೆ ಮಾತಾಡಿ. ನೀವು ಬೇರೆ ಅಲ್ಲ, ಶಿಕ್ಷಕರು ಬೇರೆ ಅಲ್ವಲ್ಲ, ನೀವಿಬ್ರದ್ದು ಒಂದೇ ಕೆಲಸ ತಾನೆ. ಇಬ್ರು ಹೆಗಲಿಗೆ ಕೊಟ್ರೆ ತಾನೇ ನಮ್ಮ ಶಿಕ್ಷಣ ಮುಂದುವರಿಲಿಕ್ಕೆ ಸಾಧ್ಯ, ನಮ್ಮ ಸರ್ಕಾರಿ ಶಾಲೆಗಳು ಉಳಿಲಿಕ್ಕೆ ಸಾಧ್ಯ. ಇವತ್ತು ಪ್ರೈವೇಟೈಸೇಷನ್ ಎಷ್ಟು ದುಬಾರಿ ಇವತ್ತು ಫೀಸಸ್ಗಳು. ಯಾಕೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರಬಾರ್ದು? ಹಾಗೆ ಬರಬೇಕು ಅಂದ್ರೆ ಬರೀ ಶಿಕ್ಷಕ ಅಷ್ಟೇ ಕೆಲಸ ಮಾಡಿದ್ರೆ ಸಾಕಾಗಲ್ಲ. ಪೋಷಕರು ಜೊತೆಗೆ ನಮ್ಮ STMC ಅವರು, ಅವ್ರಿಗಿಂತ ಹೆಚ್ಚಾಗಿ ಈ STMC ಅವರು ಜೊತೆಗೆ ಲಾಸ್ಟ್ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇದೊಂದು ಕನೆಕ್ಷನ್, ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಬೇಕು ನೀವು. ಯಾರ್ಯಾರ ಜೊತೆ? ಶಿಕ್ಷಕರ ಜೊತೆ ಮತ್ತು ಹೊರಗಿರುವಂತಹ ಪಾಲಕ ಪೋಷಕರ ಜೊತೆ. ನೋಡಿ, ಕರೆಕ್ಟ್ ಆಗಿ ವರ್ಷಕ್ಕೆ 3 ಬಾರಿ PTA ಅಂತ ಕರಿತೀವಿ, ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಟ್ ಮೀಟಿಂಗ್ ಅಂತ, PTM ಅಂತ. ಮೊನ್ನೆ ಮಧು ಬಂಗಾರಪ್ಪ ಸರ್ ಅವರು ಒಂದು ಹೊಸ ಹೇಳಿಕೆ ಕೊಟ್ಬಿಟ್ರು, ಅದಕ್ಕೆ ಹೊಸ ಸ್ಟೇಟ್ಮೆಂಟ್ ಕೊಟ್ಟರು, ಮೆಗಾ PTM ಅಂತ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಹೇಳಿ, ಮಹಾಪೋಷಕರ ಸಭೆ ಅಂತ ಹೇಳಿ ನವೆಂಬರ್ 14 ವರ್ಷ 2025ಕ್ಕೆ ನಾವು ಕೂಡ ಕಾಲೇಜಲ್ಲಿ ಕೂಡ ಆಚರಣೆ ಮಾಡಿದ್ವಿ. ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಎಲ್ಲಾ ಯೋಜನೆಗಳ ಬಗ್ಗೆ ನಾವು ಕೊಂಕು ಮಾತಾಡಂಗಿಲ್ಲ. ಕೆಲವೊಂದು ಯೋಜನೆಗಳು ತುಂಬಾ ಚೆನ್ನಾಗಿದ್ದಾವೆ, ಅದನ್ನು ಇಂಪ್ಲಿಮೆಂಟೇಷನ್ ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಸೊ ಹಾಗಾಗಿ ಆ ಸಂಪರ್ಕ ಸೇತುವೆ ಅಂತ ಕರಿತೀವಿ, ಬ್ರಿಡ್ಜ್ ಅಂತ ಕರಿತೀವಿ. ಅವರಿಗೂ ಶಿಕ್ಷಕರಿಗೂ ಮಧ್ಯೆ ಇರುವಂತಹ ಒಂದು ಸಂಪರ್ಕ ಕೊಂಡಿಯಾಗಿ ಆ ಪಾಲಕ ಪೋಷಕರು ಎಷ್ಟೋ ಜನ ಮಕ್ಕಳನ್ನ ಶಾಲೆ ಕಳಿಸಲ್ಲ. ಏನ್ ಮಾಡ್ಬೇಕು? ಬರೀ ನಾನೇನೋ ಓದೆ, ಏನೋ ಲೆಕ್ಕ ಕೇಳಿದೆ, ಅಟೆಂಡೆನ್ಸ್ ಟೀಚರ್ಸ್ ಅಟೆಂಡೆನ್ಸ್ ಕೇಳಿದೆ ಅನ್ನೋದಕ್ಕಿಂತ ಮಕ್ಕಳ ಅಟೆಂಡೆನ್ಸ್ ಅಂತ ಯಾವತ್ತಾದ್ರೂ ನೋಡಿದಿರಾ ನೀವು? ಮಕ್ಕಳನ್ನು ಒಂದೇ ಕ್ಲಾಸಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಪ್ರೆಸೆಂಟ್ ಇದ್ದಾರೆ, ಯಾರು ಬಂದಿಲ್ಲ, ಬರೀ ನೀನು ಹೋಗು, ನೀನ್ ಕರ್ಕೊಂಬ, ನೀನು ಹೋಗು, ನೀನ್ ಕರ್ಕೊಂಬ ಅಂದ್ರೆ ಹೆಂಗಾಗುತ್ತೆ? ನೀವು ಕೂಡ ನೀವು ಸ್ಥಳೀಯರ ಇರ್ತೀರಲ್ವಾ, ನೀವು ಅಲ್ಲೇ ಲೋಕಲ್ ಆಗಿರ್ತೀರಿ. ರಾಮಣ್ಣರು, ಭೀಮಣ್ಣರು, ಸೋಮಣ್ಣರು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಮಾತು ಕೇಳಿದಷ್ಟೇ ನಮ್ಮ ಮಾತನ್ನ ಕೇಳಲ್ಲ ಅವರು. ಅವ್ರನ್ನೂ ಒಂದು ಸಪರೇಟ್ ಆಗಿ ಒಂದು ಮೀಟಿಂಗ್ ಅನ್ನ ಕರೆದು ಅವ್ರಿಗೂ ಮನವೊಲಿಸಿ ಕಲಿಸಿ ಪ್ರತಿ ವರ್ಷದಲ್ಲಿ 3 ಯಾವಾಗ ಗೊತ್ತಿರ್ಬೋದು ನಿಮ್ಗೆ. ಜುಲೈ ತಿಂಗಳಲ್ಲಿ 1, ನವೆಂಬರ್ ತಿಂಗಳಲ್ಲಿ 1, ಫೆಬ್ರವರಿ ತಿಂಗಳಲ್ಲಿ 1. ಇದು ನಮ್ಮ ಇಲಾಖೆಯ ಒಂದು ನಿಯಮಾವಳಿ ಪ್ರಕಾರ 3 ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅನ್ನ ಮಾಡ್ತೀರಿ. ಅಲ್ಲಿ ಕೂಡ ನೀವು STMC ಅವರು ಭಾಗವಹಿಸಿ. ಮತ್ತೊಂದು ಹೇಳ್ತಾರೆ, ಸಮುದಾಯದ ಶಾಲಾ ಕಾರ್ಯಕ್ರಮ ನಡೀತದೆ. ನಾನು ಬಹಳಷ್ಟು ಸಲ ಹೋಗಿದ್ದೀನಿ ಸಮುದಾಯದ ಶಾಲಾ ಕಾರ್ಯಕ್ರಮಕ್ಕೆ. ಎಷ್ಟು ಜನ STMC ಸದಸ್ಯರುಗಳು ಇರ್ತೀರಿ, ಹಾಜರಿರ್ತೀರಿ. ನಮ್ಮ ಟೀಚರ್ಸ್ ಗಳೆಲ್ಲ ಕಳಿಸಿರ್ತಾರೆ, ಎಲ್ಲ ಮೆಮೊ ಕಳಿಸಿರ್ತಾರೆ, ನಿಮಗೆ ಮುಂಚೆನೆ ಮಾಹಿತಿ ಕೊಟ್ಟಿರ್ತಾರೆ. ಆದ್ರೂ ಎಲ್ಲ ಒಂದ್ ಕಡೆ ಆಲಸ್ಯ. ಸೊ ಹೀಗಾಗಬಾರ್ದು. ನಿಮ್ಮ ಮಕ್ಕಳು ಕೂಡ ಅಲ್ಲಿರೋದ್ರಿಂದ ನೀವು ಸದಸ್ಯರಾಗಿರೋದು. ನಿಮ್ಮ ಮಗು ಆ ಶಾಲೆಯಲ್ಲಿ ಎಲ್ಲಿವರೆಗೂ ಓದ್ತೋ ಅಲ್ಲಿವರೆಗೂ ನಿಮ್ಮ ಸದಸ್ಯತ್ವ ಪ್ರಸ್ತುತದಲ್ಲಿ ಇರ್ತದೆ. ನಿಮ್ಮ ಮಗು TC ತಗೊಂಡು ಬೇರೆ ಶಾಲೆಗೆ ಹೋಯ್ತಂದ್ರೆ ನಿಮ್ಮ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ಆ ಜಾಗಕ್ಕೆ ಮತ್ತೊಬ್ಬರನ್ನ ತೆಗೆದುಕೊಳ್ತಾರೆ. ಸೊ ಹಾಗಾಗಿ ನಿಮ್ಮ ಮಕ್ಕಳು ಅಲ್ಲಿದ್ದಾರೆ. ಸ್ವಾಮಿ ಕಾರ್ಯ ಮತ್ತು ಸ್ವಕಾರ್ಯ ಅನ್ನುವಂಥ ಈ ಕಲ್ಪನೆಯನ್ನು ತಾವು ನೆನಪಲ್ಲಿ ಇಟ್ಕೊಂಡು ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ ಶಿಕ್ಷಕರ ಜೊತೆ ಕೈ ಜೋಡಿಸಿ ಈ ಘನ ಸರ್ಕಾರದ ಆಶೋತ್ತರಗಳಿಗೆ ಒಂದು ರೂಪರೇಷೆಯಾಗಿ ತಾವೆಲ್ಲರೂ ಕೆಲಸ ನಿಭಾಯಿಸಿಕೊಳ್ತಾ ನಮ್ಮ ಶಿಕ್ಷಣದ ಸರ್ಕಾರಿ ಶಾಲೆಗಳನ್ನು ಉಳಿಸೋಣ. ನಮ್ಮ ಎಲ್ಲ ಮಕ್ಕಳಿಗೆ ಗುಣಾತ್ಮಕವಾದಂತಹ ಶಿಕ್ಷಣವನ್ನು ನೀಡಲಿಕ್ಕೆ ತಮ್ಮೆಲ್ಲರ ಸಹಕಾರ ನಮ್ಮ ಇಲಾಖೆಗೆ ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ, ವೇದಿಕೆ ಮೇಲೆ ಬಹುಶಃ ಬಹಳ ಸಮಯ ತೆಗೆದುಕೊಂಡೆ ಅನ್ಸುತ್ತೆ. ಎಲ್ಲ ಗಣ್ಯ ಮಾನ್ಯರಿಗೂ ತಮಗೆ ಎಲ್ಲ ನಮ್ಮ ತಾಲೂಕಿನ ಮುಖ್ಯ ಗುರುಗಳೇ ಹಾಗೂ SDMC ಅಧ್ಯಕ್ಷರು ಮತ್ತು ಪೋಷಕರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು, ಈಗಾಗಲೇ ಈ ಒಂದು ಉದ್ದೇಶದ ಬಗ್ಗೆ ಮತ್ತು ಈ ಒಂದು ದಿನದ ಕಾರ್ಯದ ಬಗ್ಗೆ ಸಾಕಷ್ಟು ಅನುಭವ ಉಳ್ಳಂತ, ಇಲಾಖೆಯಲ್ಲಿ ಅನುಭವ ಉಳ್ಳಂತ ನಮ್ಮ ಚಾಂದ್ ಪೀರ್ ಸರ್ ಅವರು ಮತ್ತೆ ನಮ್ಮ ಮೈಲೇಶ್ ಬೇವೂರ್ ಸಾರು, ಈ ಹಿಂದೆ ಮಾತಾಡ್ತಕ್ಕಂಥ ನಮ್ಮ ಗಜಾಪುರ ಭೀಮಣ್ಣ ಅವರು ಮತ್ತು ನಮ್ಮ ಜ್ಯೋತಿ ಮೇಡಮ್ ಅವರು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಸವಿಸ್ತರವಾಗಿ ಹೇಳಿದ್ದಾರೆ. ನಾನು ಅದನ್ನ ಜಾಸ್ತಿ ಹೆಚ್ಚಿಗೆ ಹೇಳಂಥದ್ದು ನನಗೂ ಏನು ಉಳಿದಿಲ್ಲ. ಹಾಗಾಗಿ ನಮ್ಮ ತಾಲೂಕಿನ ಈಗ ಏನು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮುಖ್ಯ ಗುರುಗಳು
ಸುಮಾರು 25-30 ವರ್ಷ ಅನುಭವ ಇರ್ತಕ್ಕಂಥ ಟೀಚರ್ಸೇ ಬಂದಿದ್ದಾರೆ. ಇನ್ನೇನು ಕೆಲವರು ಇನ್ನು ವರ್ಷ 2 ವರ್ಷ 3 ವರ್ಷ ನಿವೃತ್ತಿ ಅಂಚಿನಲ್ಲಿ ಇದ್ದಾರೆ. ಹಾಗಾಗಿ ಈಗ ಈ ಕಡೆ ಏನು ತಾವೆಲ್ಲ ಇದ್ದೀರಿ, ನಮ್ಮ SDMC ಅಧ್ಯಕ್ಷರು ಮತ್ತು ಪೋಷಕರು ಮತ್ತು ಸದಸ್ಯರು ತಾವು ಹೆಚ್ಚಿನ ಒಂದು ಸಹಕಾರವನ್ನು ನಮ್ಮ ಮುಖ್ಯ ಗುರುಗಳಿಗೆ ಮತ್ತು ಶಿಕ್ಷಕರಿಗೆ ತಾವು ಕೊಡಬೇಕಾಗಿದೆ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಯಾಕಪ್ಪ ಅಂದ್ರೆ ಪ್ರತಿ ಒಂದು ಕೆಲಸ ಈಗೆಲ್ಲರೂ ಹೇಳಿದ್ರು, ಈಗಾಗಲೇ ನಮ್ಮ ಕೊತ್ಲಪ್ಪ ಸಾರ್ ಹೇಳಿದ್ರು, ಕೊತ್ಲಪ್ಪ ಸಾರ್ ಏನ್ ಹೇಳಿದ್ರು ಅದೇ ಬೇಡಿಕೆ ನಾನೊಬ್ಬ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆಗಿ ನಾನು ಮೊನ್ನೆ ಗುನ್ನಳ್ಳಿ ರಾಘಣ್ಣರ ಹತ್ರ ಮತ್ತು ಮೇಡಮ್ ಹತ್ರ ಮುಖ್ಯವಾದ ಬೇಡಿಕೆ ಅದು ನಂದೇ ಇರೋದು. ಯಾಕಂದ್ರೆ ಅದೇ ಮುಖ್ಯ. ಯಾಕಂದ್ರೆ ಈಗ ಎಲ್ಲರೂ ಮಾತಾಡ್ತಾ ಇದಾರೆ, ಪದೇ ಮಾತಾಡಿದ್ನ ನಾವು ಬಿವರ್ ಎದುರಿಗೆ ಮಾತಾಡಿದ್ರೆ ಏನಪ್ಪ ಎಲ್ಲರೂ ಇದನ್ನೇ ಮಾತಾಡ್ತಾರಂತ ಇದೊಂದು ಸಂಪ್ರದಾಯ ಆಗ್ಬಿಟ್ಟದೆ. ಸೊ ಮುಖ್ಯ ಬೇಡಿಕೆ ಇರೋದೇ ಅದೇ ಸರ್. ಅದು ತಾವು ಕೂಡ ಇದನ್ನ ಮುಂದಿನ ದಿನಗಳಲ್ಲಿ ಸ್ವಲ್ಪ ಯಾಕಂದ್ರೆ ಈಗ ಒಂದು 20 ವರ್ಷದಿಂದ ಈ ಒಂದು ಕಮಿಟಿಯಲ್ಲಿ ತಾವು ಒಂದು ಸದಸ್ಯರಾಗಿದ್ರಿ ಅಂತ ಹೇಳಿದ್ರೆ ಅದು ಬಹಳ ನಮ್ಗೆ ಸಂತೋಷ ಆಯ್ತು, ಖುಷಿ ಆಯ್ತು. ಇದೇ ರೀತಿ ಇನ್ನ ಒಂದು 10 ವರ್ಷಕ್ಕಾದ್ರೂ ಯುವ ಪೀಳಿಗೆಗೆ ಆದ್ರೂ ಮುಂದೆ ಅನುಕೂಲ ಆಗ್ಬೋದು. ತಾವು ಒಂದು ಸಲಹೆ ಸೂಚನೆಗಳನ್ನು ಹಾಗೂ ರಾಘಣ್ಣ ಮತ್ತು ಜ್ಯೋತಿ ಮೇಡಮ್ ಅವರಿಗೆ ತಾವು ಒಂದು ವಿಶೇಷವಾದಂತ ಒಂದು ಸಲಹೆಯನ್ನು ತಾವು ಕೊಡಬೇಕಂತ ಸಹ ನಾನು ಈ ಸಭೆ ಮೂಲಕ ಎಲ್ಲ ನಮ್ಮ ಶಿಕ್ಷಕರ ಪರವಾಗಿ ತಮ್ಮಲ್ಲಿ ನಾನು ವಿನಂತಿಸ್ತೀನಿ ಸರ್. ಅದೇ ರೀತಿಯಾಗಿ ನಮ್ಮ ಪೋಷಕರು ಮತ್ತು SDMC ಸದಸ್ಯರು ಸಾಕಷ್ಟು ಮಹತ್ವವಾದ ಪಾತ್ರ ವಹಿಸ್ಬೇಕು. ಯಾಕಪ್ಪ ಅಂದ್ರೆ ನಾವು ಎಲ್ಲರೂ ಹಳ್ಳಿಯಲ್ಲಿ ಇರ್ತಕ್ಕಂತಾರೆ, ನಾವೇನು ದೂರ ಏನು ಸಿಟಿ ಇರೋಲ್ಲ ಮತ್ತೊಂದಲ್ಲ. ಈಗ ನೋಡ್ರಿ, ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಮಾಡ್ತು ಅಂದ್ರೆ ಒಂದು 100 ರಸೀದಿ ಪುಸ್ತಕ ರೆಡಿ ಆಗ್ತಾವಿಲ್ಲ. ಮಾರ್ಕ್ ಮುಂದೊಂದಾಗುತ್ತೆ, ದುರ್ಗ ಮುಂದೊಂದಾಗುತ್ತೆ, ವೆಂಕಟೇಶನ್ ಒಂದಾಗುತ್ತೆ, ಚೌಡ ಮುಂದೊಂದಾಗುತ್ತೆ. ಅದೇ ನಾವು ಎಲ್ಲರೂ ಸೇರಿ ಒಂದು 10 ಅಡಿ 15 ಅಡಿ ಒಂದು ಸ್ಕೂಲ್ ಬಿಲ್ಡಿಂಗಿಗೆ ಒಂದು 20,000 ರೂಪಾಯಿ ಪೇಂಟ್ ಅಥವಾ ಸುಣ್ಣ ಬಣ್ಣ ಮಾಡಿಸ್ಬೇಕು. ಸರ್ಕಾರ ಕೊಡ್ತದೆ, ಸರ್ಕಾರ ಅದು ಸೆಕೆಂಡ್ರಿ. ಆ ರೀತಿ ಒಂದು ರಸೀದಿ ಬುಕ್ ನಾವೆಲ್ಲಾದ್ರೂ ನೋಡಿವಿ ಇಲ್ಲಿವರೆಗೂ? ನೋಡಕ್ ಸಾಧ್ಯ ಇಲ್ಲ. ಆದ್ರೂ ಮಾಡಿರ್ಬೋದು ಎಲ್ಲೇ ಒಂದ್ ಹತ್ರ ಸಂತೋಷ. ಅದು ಈಗ ದಾನ ಕೊಡೋರು ಜಾಸ್ತಿನೂ ಆಗಿದ್ದಾರೆ, ಬಟ್ ಕೇಳೋರು ಬೇಕು. ಈಗಾಗಲೇ ನಮ್ಮ ಸಾರ್ ಹೇಳ್ತಾ ಇದ್ರು, ದೇಣಿಗೆ ಕೊಡೋರು ಸಿಕ್ಕಾಪಟ್ಟಿದ್ದಾರೆ. ಯಾರೋ ಒಂದು ಸುಮ್ಮನೆ ಹೊಟ್ಟೆ ಹಸಿವಾಗೈತೆ ಅಂತ ಹೇಳಿದ್ರೆ ನಾನು 50 ನೀನು 50 100 ಅಂತ ಕೊಡ್ತದಾರೆ. ಹಾಗಾಗಿ ತಾವೆಲ್ಲರೂ ಸಹಕಾರ ಮಾಡಬೇಕು. ತಮ್ಮ ಸಹಕಾರ, ತಾವು ಊರಿನವರು, ತಾವು ಎಲ್ಲ ಗೊತ್ತಿರೋರು. ಅದ್ರಾಗೇನು ಶಾಲೆಯಲ್ಲಿ ನಾನು ನೋಡಿದಂಗೆ ನಾನು ಒಂದು ತಾಲೂಕ್ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಅನುದಾನಗಳ ಬಗ್ಗೆ ಬಹಳ ಚೆನ್ನಾಗಿ ಅಲ್ಪ ಸ್ವಲ್ಪ ಗೊತ್ತಿದೆ. ಏನ್ ಅನುದಾನ ಬರ್ತದೆ, ಶಿಕ್ಷಕರಿಗೆ ಏನ್ ಅನುದಾನ ಬರ್ತದೆ, ಉಳಿದವ್ರಿಗೆ ಏನ್ ಅನುದಾನ ಬರ್ತದೆ ಅಂತ ನನಗೆ ಮಾಹಿತಿ ಇದೆ. ಇದಂತೂ ಸತ್ಯ. ಯಾವ ಶಾಲೆ, ಸರ್ಕಾರಿ ಶಾಲೆಗಳಿಗೆ ಅನುದಾನ, ಹೆಚ್ಚಿನ ಅನುದಾನ ಇಲ್ಲ. ಏನೋ ಬಂದ್ರೆ ಅದು CG ಬಿಲ್ ಅಂತ ಬರ್ತದೆ, ಒಂದು 600-700 ಬರ್ತದೆ. ಅದು SDMC ಅನುದಾನ. ಈಗಂತೂ ಮೊದಲೆಲ್ಲ ನಾವು SSC ದಲ್ಲಿ ಮಾಡ್ಬೇಕಾದ್ರೆ ನಮ್ಮ BO ಸಾಹೇಬ್ರು ನಾವೆಲ್ಲ ಜೊತೆಗೆ ಕೆಲಸ ಮಾಡಿದೀವಿ. ಅವಾಗ ಒಳ್ಳೆ ಅನುದಾನ ಬರ್ತಾ ಇತ್ತು. ಈಗ ಯಾವ್ದು ಅನುದಾನ ಇಲ್ಲ. ಈಗ ಅನುದಾನ ಅಭಿವೃದ್ಧಿ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ SDMC ಅಧ್ಯಕ್ಷರು, ಸದಸ್ಯರು, ಪೋಷಕರು, ಶಿಕ್ಷಕರ ಜೊತೆಗೆ ಸಮನ್ವಯದಿಂದ ಇದು ಮಾಡಿ ಮಕ್ಕಳಿಗೆ ಬರಲಾರದ ಮಕ್ಕಳನ್ನ ಶಾಲೆಗೆ ಕರೆಸಿ ಅವ್ರಿಗೆ ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿಸ್ತಕ್ಕಂಥ ನೀವು ಸಹಕಾರ ಕೊಡೋದೇ ನಮ್ಗೆ ಸಹಕಾರ. ಅದನ್ನ ಬಿಟ್ರೆ ಬೇರೆ ಯಾವುದೇ ಹಣಕಾಸು ವ್ಯವಹಾರ ಇಲ್ಲ. ನಿಮ್ಗೆಲ್ಲ ಗೊತ್ತಿದೆ, ನೀವೆಷ್ಟು ಚೆಕ್ ಸೈನ್ ಮಾಡ್ತೀರಿ ಏನು ಅಂತೇಳಿ. ಇವತ್ತೇನಾದ್ರೂ ಲೆಕ್ಕ ಹಾಕಿದ್ರೆ ಒಂದಿನ ಕೆಲವು ಕಡೆ ಊಟ ಮಾಡಿ ಟೀ ಕುಡ್ದಷ್ಟು ಅನುದಾನ ಬರಲ್ಲ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ವಿಶೇಷವಾಗಿ ನಮ್ಮ ರಾಘವೇಂದ್ರ ಅಣ್ಣರಿಗೂ ಕೂಡ ನಾನು ಬಹಳ ಅಭಿನಂದಿಸ್ತೇನೆ. ಯಾಕಪ್ಪ ಅಂದ್ರೆ ಇಂಥ ಒಂದು ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮದ ಜೊತೆಗೂ ಈಗ ತಾನೇ ಬಂದಂತ ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತ RV ಬಸವರಾಜ್ ಸರ್ ಅವರು ವೇದಿಕೆ ಮೇಲೆ ಬರ್ಬೇಕು. ದಯವಿಟ್ಟು ಪ್ಲೀಸ್ ಸರ್, ನೋಡ್ಲಿಲ್ಲ ಬರ್ರಿ. ಹಾಗೇನೆ ಅದೇ ರೀತಿಯಾಗಿ ನಾವು ಒಬ್ಬ ತಾಲೂಕು ನೌಕರ ಸಂಘದ ಅಧ್ಯಕ್ಷರಾಗಿ ಎಲ್ಲಾ ಸಂಘಟನೆ ಮತ್ತು ಮತ್ತೆ ಪ್ರತಿನಿಧಿಗಳ ಜೊತೆಗೆ ನಾನು ಸಹ ಅವ್ರ ಜೊತೆಗೆ ನಾನು ಸಮನ್ವಯವಾಗಿ ಬಿದ್ದು ಈ ಒಂದು ಕಾರ್ಯದಲ್ಲಿ ನಾವು ಅವರಿಗೆ ಸಹಕಾರ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನೀವು ಹೆಚ್ಚಿನದಾಗಿ, ಯಾಕಂದ್ರೆ ಈಗ ಯಾರು ಟೀಚರ್ಸ್ ಮತ್ತೊಬ್ರು ಶಾಲೆ ತಪ್ಪಿಸಿದ್ರು ಅದೇನಿಲ್ಲ, ಎಲ್ಲವೂ
ಕರ್ತವ್ಯ ಯಾಕೆ ಬಂದಿದೆ, ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಎಲ್ಲರೂ ನಾನು ನೋಡ್ತಾ ಇದ್ದೀನಿ, ನಮ್ಮ ಮೇಡಮ್ ಅವರಂತೂ ಸುಮ್ನೆ ಬೆಳಿಗ್ಗೆ ಎದ್ರು ನೋಡ್ಬೇಕು. ನಮ್ಮ ಸುಲೋಚನಾ ಮೇಡಮ್, ನಮ್ಮ ಚಂದ್ರಕಲಾ ಮೇಡಮ್ ಅವರು ಇವರೆಲ್ಲ ಹೋಗೋದ್ ನೋಡಿದ್ರೆ ಈಗ ನನಗೆ ಅನಿಸ್ತದೆ, ಈಗ ಒಂದು 30 ವರ್ಷ ಸರ್ವಿಸ್ ಮಾಡಿ ಈಗ ಬೇಕಾಗಿದ್ದೇನೆ 57-58 ವರ್ಷ ವಯಸ್ಸಿನಲ್ಲಿ ಅಂತೇಳಿ ಅನಿಸುತ್ತೆ. ಆದ್ರೂ ತುಂಬಾ ಖುಷಿ ಆಗುತ್ತೆ ಮೇಡಮ್, ತಾವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ. ಅದೇ ರೀತಿಯಾಗಿ ವಿಶೇಷವಾಗಿ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೈ ಮುಗಿದು ಕೇಳ್ತಾ ಇದ್ದೀನಿ, ದಯವಿಟ್ಟು ಇದೇನು ನಿಮ್ಗೆ ಲಾಭ ಬರಲ್ಲ, ನಿಮ್ಗೇನೋ ಏನೋ ಅಧಿಕ ಬರಲ್ಲ, ಒಂದು ಹೆಸರು ತಂದು ಕೊಡ್ತದೆ, ಒಂದು ನೆಮ್ಮದಿ ಕೊಡ್ತದೆ. ಅದಕ್ಕೋಸ್ಕರ ತಾವೆಲ್ಲ ತಾಲೂಕಿನ ಏನು SDMC ಅಧ್ಯಕ್ಷರುಗಳು ಮತ್ತೆ ಸದಸ್ಯರುಗಳು ಏನು ತಾವು ಪೋಷಕರು ಬಂದಿರಿ, ತಾವು ಯಾವಾಗಲೂ ಸ್ವಲ್ಪ ಶಾಂತ ರೀತಿಯಿಂದ ಶಿಕ್ಷಕರ ಜೊತೆಗೆ ತಾವೆಲ್ಲ ಚರ್ಚೆ ಮಾಡಿ ಏನು ಒಂದು ಅರ್ಧ ಗಂಟೆ 10 ನಿಮಿಷ ವಾರದಲ್ಲಿ 15 ದಿನದಲ್ಲಿ ಕೂತ್ಕೊಂಡು ತಾವು ಚರ್ಚೆ ಮಾಡಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ತಮ್ಗೆಲ್ಲ ಗೊತ್ತಿದೆ. ನಾವೆಲ್ಲ ಹಳ್ಳಿಯಿಂದ ಹಳ್ಳಿಗಿರೋರೆ, ಹಾಗಾಗಿ ಎಲ್ಲಾ ವಿಚಾರಗಳು ತಮ್ಗೆ ಗೊತ್ತಿದೆ. ಹಾಗಾಗಿ ಯಾರ ಹತ್ರ ಏನ್ ಕೆಲಸ ಮಾಡಿಸ್ಬೋದು, ಅದ್ರ ಜೊತೆಗೆ ಬರೀ ನೀವು ಶಾಲಾ ಅಭಿವೃದ್ಧಿ ಸಮಿತಿಯವರು ಅಷ್ಟೇ ಅಲ್ಲ, ನೀವೆಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ರಾಜಕಾರಣಿಗಳು ಮತ್ತೊಂದು ಮಗದೊಂದು ಎಲ್ಲ ದುಡಿಮೆ ಬಿದ್ದೊಂದು ಎಲ್ಲ ಬಿಸ್ನೆಸ್ ವ್ಯವಸಾಯ ಎಲ್ಲ ಮಾಡ್ತಿದ್ರಿ. ಹಾಗಾಗಿ ನಿಮ್ಮ ಸಹಕಾರ ನಮಗೆ ಬಹಳ ಅತ್ಯವಶ್ಯಕತೆ ಇತ್ತು ಅಂತ ನಾನು ಹೇಳ್ತಾ, ಈ ಒಂದು ವೇದಿಕೆ ಕರೆಸಿ ನನಗೆ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರಿಗೂ ವಂದಿಸ್ತಾ